ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿಯಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ 6 ಸರ್ಚಿಂಗ್. ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪಿ ಯು ಬೋರ್ಡ್ ಅವರು ಕೊಟ್ಟಿರುವಂತಹ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್, ವಾಟ್ ಈಸ್ ಸರ್ಚಿಂಗ್? ಸರ್ಚಿಂಗ್ ಅಂದರೆ ಏನು? ಸರ್ಚಿಂಗ್ ಅಂದರೆ ಸಾಮಾನ್ಯವಾಗಿ ಹುಡುಕೋದು ಅಂತ ಹೇಳ್ತೀವಿ. ಸೊ ಅಂದರೆ ಇಲ್ಲಿ ಒಂದು ಲಿಸ್ಟ್ ಅಂತ ಕ್ರಿಯೇಟ್ ಆಗಿರುತ್ತೆ. ಆ ಲಿಸ್ಟಲ್ಲಿ ಒಂದಷ್ಟು ಎಲಿಮೆಂಟ್ಸ್ಗಳನ್ನು ಸ್ಟೋರ್ ಮಾಡಿರ್ತೀವಿ. ಆ ಲಿಸ್ಟಲ್ಲಿ ಇರುವಂಥ ಎಲಿಮೆಂಟ್ಸನ್ನು ಐಡೆಂಟಿಫೈ ಮಾಡೋದು ಅಥವಾ ಹುಡುಕೋದು ಮತ್ತು ಅದರ ಲೊಕೇಶನ್ ನಾವು ಗುರುತಿಸೋದು, ಇದನ್ನು ನಾವು ಸರ್ಚಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಸರ್ಚಿಂಗ್ ಅಂದರೆ ಆಪ್ಷನ್ ಬಿ, ಫೈಂಡಿಂಗ್ ದ ಲೊಕೇಶನ್ ಆಫ್ ಎನ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್. ಸೊ ಇರುವಂಥ ಎಲಿಮೆಂಟು, ಲಿಸ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ನ ಒಂದು ಲೊಕೇಶನ್, ಅದರ ಜಾಗ, ಅದರ ಇಂಡೆಕ್ಸ್ ವ್ಯಾಲ್ಯೂನ ಆಗಿರ್ಬೋದು, ಅದನ್ನು ಫೈಂಡ್ ಔಟ್ ಮಾಡೋದೇ ಸರ್ಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಫಂಡಮೆಂಟಲ್ ಆ್ಯಂಡ್ ದ ಸಿಂಪ್ಲೆಸ್ಟ್ ಸರ್ಚ್ ಮೆಥಡ್? ಸೊ ನಮಗೆ ಯಾವ ಒಂದು ಮೆಥಡನ್ನು ನಾವು ಫಂಡಮೆಂಟಲ್ ಮೆಥಡ್ ಅಥವಾ ಸಿಂಪ್ಲೆಸ್ಟ್ ಮೆಥಡ್ ಸರ್ಚ್ ಮೆಥಡ್ ಅಂತ ಹೇಳ್ತೀವಿ ಅಂತಂದರೆ ಆಪ್ಷನ್ ಎ, ಲೀನಿಯರ್ ಸರ್ಚ್. ನೆಕ್ಸ್ಟ್ ಕ್ವಶನ್ 3, in which search technique each element in the list is compared one by one with the key? ಸೊ ಯಾವುದೋ ಒಂದು ಸರ್ಚಿಂಗ್ ಟೆಕ್ನಿಕಲ್ಲಿ ಸೊ ಕೊಟ್ಟಿರುವಂಥ ಒಂದು ಕೀ ಎಲಿಮೆಂಟನ್ನು ಲಿಸ್ಟಲ್ಲಿರುವ ಪ್ರತಿಯೊಂದು ಎಲಿಮೆಂಟ್ಗೂ 1 by 1 ಕಂಪ್ಯಾರಿಸನ್ ಮಾಡಿ ಚೆಕ್ ಮಾಡ್ತಾ ಹೋಗಿದ್ವಿ. ಇನ್ ಕೇಸ್ ಸರ್ಚಿಂಗ್ ಎಲಿಮೆಂಟ್ ಕೀ ಇರುವಂಥ ಲಿಸ್ಟಲ್ಲಿ ಯಾವುದೋ ಒಂದು ಎಲಿಮೆಂಟ್ಗೆ ಮ್ಯಾಚ್ ಆಯಿತು ಅಂದರೆ ದೆನ್ ವಿ ವಿಲ್ ಸೇ ಸೊ ಎಲಿಮೆಂಟ್ ಈಸ್ ಫೌಂಡ್ ಅಟ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಸೊ ಈ ರೀತಿ ಮಾಡುವಂಥ ಟೆಕ್ನಿಕ್ ಏನಂತ ಕರಿತೀವಿ ಅಂದರೆ ಸೊ ಆಪ್ಷನ್ ಎ, ಲೀನಿಯರ್ ಸರ್ಚ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸೀಕ್ವೆನ್ಷಿಯಲ್ ಸರ್ಚ್ ಆರ್ ಸೀರಿಯಲ್ ಸರ್ಚ್? ಸೊ ಸೀಕ್ವೆನ್ಷಿಯಲ್ ಅಂತ ಅಂದರೂ ಒಂದೇ, ಸೀರಿಯಲ್ ಸರ್ಚ್ ಅಂದರೂ ಒಂದೇ. ಅಂದರೆ 1 by 1 ಪ್ರತಿಯೊಂದು ಎಲಿಮೆಂಟನ್ನು ನಾವು ಕಂಪ್ಯಾರಿಸನ್ಗೆ ತಗೊಳ್ತಾ ಹೋಗ್ತೀವಿ. ಸೊ ಈ ಒಂದು ಟೆಕ್ನಿಕ್ನ ಇನ್ನೊಂದು ಹೆಸರು ಕರೀತಾರೆ, ದಟ್ ಈಸ್ ಆಪ್ಷನ್ ಎ, ಲೀನಿಯರ್ ಸರ್ಚ್. ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ ಈಸ್ ಯೂಸ್ಫುಲ್ ಫಾರ್ ಕಲೆಕ್ಷನ್ ಆಫ್ ಐಟಮ್ಸ್ ದಟ್ ಆರ್ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ಆರ್ ಅನ್ಆರ್ಡರ್? ಯಾವ ಒಂದು ಟೆಕ್ನಿಕ್ನ ಮೂಲಕ ನಾವು ಸೊ ಇರ್ತಕ್ಕಂಥ ಐಟಮ್ಸ್, ಕಲೆಕ್ಷನ್ ಆಫ್ ಐಟಮ್ಸ್ ಅದು ಕಡಿಮೆ ಪ್ರಮಾಣದಲ್ಲಿದ್ದಾಗ ಹಾಗೂ ಅನ್ಆರ್ಡರ್ ಲೆವೆಲಲ್ಲಿ ಇದ್ದಾಗ ಯಾವ ಒಂದು ಟೆಕ್ನಿಕ್ ಮೂಲಕ ಸರ್ಚ್ ಮಾಡ್ಬೋದು? ದಟ್ ಈಸ್ ಆಪ್ಷನ್ ಎ, ಲೀನಿಯರ್ ಸರ್ಚ್. ಕ್ವಶನ್ ನಂಬರ್ 6, ಇನ್ ವಿಚ್ ಸರ್ಚಿಂಗ್ ಟೆಕ್ನಿಕ್ ದ ಕೀ ಟು ಬಿ ಸರ್ಚ್ಡ್ ಈಸ್ ಕಂಪೇರ್ಡ್ ವಿತ್ ದ ಎಲಿಮೆಂಟ್ ಇನ್ ದ ಮಿಡಲ್ ಆಫ್ ಎ ಸಾರ್ಟೆಡ್ ಲಿಸ್ಟ್? ಸೊ ನಾವು ಯಾವುದೋ ಒಂದು ಸರ್ಚಿಂಗ್ ಟೆಕ್ನಿಕಲ್ಲಿ ಒಂದು ಕೀ ಎಲಿಮೆಂಟ್ ಸರ್ಚ್ ಮಾಡಬೇಕಿರತಕ್ಕಂಥ ಕೀ ಎಲಿಮೆಂಟನ್ನು ಸೊ ಲಿಸ್ಟಲ್ಲಿರುವಂಥ ಮಿಡಲ್ ಎಲಿಮೆಂಟ್ ಜೊತೆಗೆ ಕಂಪೇರ್ ಮಾಡ್ತೀವಿ. ಸೊ ಯಾವ ಒಂದು ಟೆಕ್ನಿಕಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಬಿ, ಬೈನರಿ ಸರ್ಚ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸರ್ಚಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಓನ್ಲಿ ಆನ್ ಆರ್ಡರ್ಡ್ ಅಥವಾ ಸಾರ್ಟೆಡ್ ಲಿಸ್ಟ್? ಸೊ ಆಲ್ರೆಡಿ ಆರ್ಡರ್ ಲಿಸ್ಟ್ ಅಥವಾ ಸಾರ್ಟೆಡ್ ಆಗಿರ್ತಕ್ಕಂಥ ಲಿಸ್ಟಲ್ಲಿ ಯಾವ ಒಂದು ಸರ್ಚಿಂಗ್ ಟೆಕ್ನ ನಾವು ಬಳಸ್ತೀವಿ? So that is option B, binary search. 8th question, following searching requires only one key comparison to discover the presence or absence of a key. So ಯಾವುದೋ ಒಂದು ಸರ್ಚಿಂಗ್ ಟೆಕ್ನಿಕಲ್ಲಿ we are going to take only one key element. Key element only one time we are going to do the comparison. ಕಂಪ್ಯಾರಿಸನ್ ಕೇವಲ ಒಂದೇ ಬಾರಿ ಮಾಡ್ತೀವಿ. ಸೊ ಆ ಒಂದು ಕಂಪ್ಯಾರಿಸನ್ನಿಂದಲೇ ಎಲಿಮೆಂಟ್ ಇದೆಯಾ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಯಾವ ಒಂದು ಸರ್ಚಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ದಟ್ ಈಸ್ ಸರ್ಚ್ ಬೈ ಹ್ಯಾಶಿಂಗ್. ನೆಕ್ಸ್ಟ್, ಅಸರ್ಷನ್ ಸ್ಟೇಟ್ಮೆಂಟ್, ಲೀನಿಯರ್ ಸರ್ಚ್ ಮೆಥಡ್ ಕಂಪೇರ್ಸ್ ಕೀ ಎಲಿಮೆಂಟ್ ವಿತ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ಫ್ರಮ್ ಬಿಗಿನಿಂಗ್ ಟು ಎಂಡ್. ಸೊ ಲೀನಿಯರ್ ಸರ್ಚ್ನಲ್ಲಿ ನಾವು ಕೀ ಎಲಿಮೆಂಟನ್ನು ಪ್ರತಿಯೊಂದು ಎಲಿಮೆಂಟ್ಸ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇದೆ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ವರೆಗೂ ಕಂಪೇರ್ ಮಾಡಿ ಚೆಕ್ ಮಾಡ್ತಾ ಹೋಗ್ತೀವಿ. ಸ್ಟೇಟ್ಮೆಂಟ್ ಬಿ, ಬೈನರಿ ಸರ್ಚ್ ಮೆಥಡ್ ಕಂಪೇರ್ ದ ಕೀ ಎಲಿಮೆಂಟ್ ವಿತ್ ಮಿಡಲ್ ಎಲಿಮೆಂಟ್ ಓನ್ಲಿ. ಬೈನರಿ ಸರ್ಚ್ನಲ್ಲಿ ಕೀ ಎಲಿಮೆಂಟನ್ನು ಮಿಡಲ್ ಎಲಿಮೆಂಟ್ ಜೊತೆ ಮಾತ್ರ ಕಂಪ್ಯಾರಿಸನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ, ಬಟ್ ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಇಲ್ಲ. ಸೊ ಆಪ್ಷನ್ ಎ ಈಸ್ ಟ್ರೂ, ದೆನ್ ಬಿ ಈಸ್ ಫಾಲ್ಸ್. 10th statement, A, linear search method is used yields the most fundamental and simplest method of searching. ಲೀನಿಯರ್ ಸರ್ಚ್ ಮೆಥಡ್ ಅನ್ನೋದು ತುಂಬಾ ಸಿಂಪಲ್ ಆದಂಥ ಫಂಡಮೆಂಟಲ್ ಆದಂಥ ಸರ್ಚಿಂಗ್ ಮೆಥಡ್.
Statement B, linear search is also called as a sequential search method. ಇದೇ ಲೀನಿಯರ್ ಸರ್ಚ್ ಅನ್ನು ನಾವು ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕರಿಬಹುದು. ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಸೀರಿಯಲ್ ಸರ್ಚ್ ಅಂತ ಕರಿಬಹುದು. ಸೊ ಹಿಯರ್ ದ ಆನ್ಸರ್ ಇಸ್ both A and B are true. Next, statement A, linear search method is the most fundamental and simplest method of searching. So previous question ಅದೇ statement ಇದೆ. So linear search ಅನ್ನೋದು very simple ಮತ್ತೆ fundamental method for searching. But statement B, in linear search method, the key element is compared only with the middle element. So linear search ನಲ್ಲಿ key element ನ ಕೇವಲ middle element ಜೊತೆ ಮಾತ್ರ ಕಂಪೇರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಬಟ್ ಈ ಮಿಡಲ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡೋದು ಯಾವುದಪ್ಪ ಅಂತಂದ್ರೆ ಓನ್ಲಿ ಇನ್ ದ ಬೈನರಿ ಸರ್ಚ್. ಸೊ ಸ್ಟೇಟ್ಮೆಂಟ್ ಬಿ ಇಸ್ ರಾಂಗ್. ಸೊ ಹಿಯರ್ ಆನ್ಸರ್ ಇಸ್ ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್. ಸ್ಟೇಟ್ಮೆಂಟ್ ಎ, ಲೀನಿಯರ್ ಸರ್ಚ್ ಮೆಥಡ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಲೀನಿಯರ್ ಸರ್ಚ್ನಲ್ಲಿ ಸಮಯ ತುಂಬ ಜಾಸ್ತಿ ತಗೊಳುತ್ತೆ. ಬೈನರಿ ಸರ್ಚ್ ಮೆಥಡ್ ವಿಲ್ ಟೇಕ್ ಲೆಸ್ ಟೈಮ್, ಬಟ್ ಬೈನರಿ ಸರ್ಚ್ನಲ್ಲಿ ಸಮಯ ಕಡಿಮೆ ತಗೊಳುತ್ತೆ. ಸೊ ಎರಡು ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಸೊ ಆನ್ಸರ್ ಡಿ, ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. Next, 13th question. Linear search method applicable for only sorted list. Linear search ಅನ್ನೋದು sorted list ಇದ್ರೆ ಮಾತ್ರ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ರಾಂಗ್. ಸೊ ಬೈನರಿ ಸರ್ಚ್ ಮೆಥಡ್ ಅಪ್ಲಿಕಬಲ್ ಓನ್ಲಿ ಫಾರ್ ಓನ್ಲಿ ಸಾರ್ಟೆಡ್ ಲಿಸ್ಟ್. ಬೈನರಿ ಸರ್ಚ್ ಮೆಥಡನ್ನು ನಾವು ಸಾರ್ಟೆಡ್ ಲಿಸ್ಟಿಗೆ ಮಾತ್ರ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತೇನೆ. ಸೊ ಇಲ್ಲಿ ಎ ಸ್ಟೇಟ್ಮೆಂಟು ರಾಂಗ್ ಇದೆ, ಬಿ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಸೊ answer C, A is false, B is true. 14th question. Linear search method applicable for sorted and unsorted list. ಹೌದು. ಸೊ ಲೀನಿಯರ್ ಸರ್ಚ್ ಮೆಥಡ್ನ ಸಾರ್ಟೆಡ್ ಇದ್ರೂ ಅಪ್ಲೈ ಮಾಡ್ಬೋದು, ಅನ್ಸಾರ್ಟೆಡ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು. ಬೈನರಿ ಸರ್ಚ್ ಮೆಥಡ್ ಅಪ್ಲಿಕಬಲ್ ಫಾರ್ ಓನ್ಲಿ ಸಾರ್ಟೆಡ್ ಲಿಸ್ಟ್. ಬೈನರಿ ಸರ್ಚ್ ಮೆಥಡ್ ಮಾತ್ರ ನಾವು ಸಾರ್ಟೆಡ್ ಲಿಸ್ಟಿಗೆ ಮಾತ್ರ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಬಿ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. In binary search, if the search element is greater than the middle element, then search continues. So binary search ಮಾಡಬೇಕಾದ್ರೆ ಕೀ ಎಲಿಮೆಂಟ್ ಏನಾದರೂ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಆದರೆ ಸೊ ನಾವು ಸರ್ಚಿಂಗನ್ನು ಎಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಸರ್ಚ್ ಇನ್ ರೈಟ್ ಸೈಡ್ ಆಫ್ ದ ಲಿಸ್ಟ್. ಸೊ ಆ ಲಿಸ್ಟನ್ನು ಬಲಭಾಗಕ್ಕೆ ಸರ್ಚಿಂಗಿಗೆ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್. In binary search, if the search element is less than the middle element, then search continues in. ಸೊ ಅದೇ ಬೈನರಿ ಸರ್ಚ್ನಲ್ಲಿ ಏನಾದರೂ ಕೀ ಎಲಿಮೆಂಟು ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆಯಾಗಿದ್ದರೆ ಸೊ ನಾವು ಯಾವ ಒಂದು ಪೋರ್ಷನ್ಗೆ ಸರ್ಚಿಂಗ್ ಹೋಗ್ತೀವಿ ಅಂತಂದರೆ, ಸೊ ಲೆಫ್ಟ್ ಸೈಡ್ ಆಫ್ ದ ಲಿಸ್ಟ್. ಸೊ ಲಿಸ್ಟನ್ನು ಎಡಭಾಗಕ್ಕೆ ಹೋಗ್ತೀವಿ. ಸೊ ಆನ್ಸರ್ ಎ, ಲೆಫ್ಟ್ ಸೈಡ್ ಆಫ್ ದ ಲಿಸ್ಟ್. 17th question. Which is the best searching method used in search in a dictionary? ಡಿಕ್ಷನರಿ ಡೇಟಾ ಟೈಪ್ನಲ್ಲಿ ನಾವು ಯಾವ ಒಂದು ಬೆಸ್ಟ್ ಸರ್ಚಿಂಗ್ ಮೆಥಡ್ನ ಬಳಸ್ಕೊಂಡು ಸರ್ಚ್ ಮಾಡಬಹುದು. ಸೊ ಆನ್ಸರ್ ಈಸ್ ಬಿ, ಬೈನರಿ ಸರ್ಚ್. ನೆಕ್ಸ್ಟ್, ವೆನ್ ಟೂ ಎಲಿಮೆಂಟ್ಸ್ ಆರ್ ಮ್ಯಾಪ್ ಟು ದ ಸೇಮ್ ಸ್ಲಾಟ್ ಇನ್ ದ ಹ್ಯಾಶ್ ಟೇಬಲ್ ಈಸ್ ಕಾಲ್ಡ್. ಸೊ ಒಂದು ಮ್ಯಾಪಿಂಗ್ ತಗೊಂಡ್ರೆ, ಎಲಿಮೆಂಟ್ಸ್ನ ಮ್ಯಾಪಿಂಗ್ ಮಾಡ್ತಾ ಹೋದರೆ, ಸೊ ಎರಡು ಎಲಿಮೆಂಟು ಸೇಮ್ ಸ್ಲಾಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ಸೇಮ್ ಇಂಡೆಕ್ಸ್ ವ್ಯಾಲ್ಯೂಗೆ ಬಂದು ಏನಾದರೂ ಕೂತ್ಕೊಂಡ್ರೆ, ಸೊ ಆ ಒಂದು ಸಿಚುಯೇಷನ್ ನಾವು ಏನಂತ ಕರಿತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಕೊಲಿಷನ್. ನೆಕ್ಸ್ಟ್, which of the following formula is used to generate hash value? ಸೊ ಹ್ಯಾಶ್ ವ್ಯಾಲ್ಯೂ ಜನರೇಟ್ ಮಾಡೋಕ್ಕೆ ಇರುವಂಥ ಫಾರ್ಮುಲಾ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಡಿ, ಹೆಚ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಎಲಿಮೆಂಟ್ ಪರ್ಸೆಂಟೇಜ್ ಸೈಜ್ ಆಫ್ ಹ್ಯಾಶ್ ಟೇಬಲ್. ಸೊ ಲಾಸ್ಟ್ ಕ್ವಶನ್. ಅಸ್ಯೂಮ್ ದ್ಯಾಟ್ ದ ಲಿಸ್ಟ್ ಕಂಟೈನ್ಸ್ 10 ಎಲಿಮೆಂಟ್ಸ್. ಸೊ ಹಿಯರ್ ಲಿಸ್ಟಲ್ಲಿ ಎಷ್ಟಿದೆ ನೋಡಿ, 34, 16, 2, 93, 80, 77, 51. ಸೊ ಇಲ್ಲಿ 1, 2, 3, 4, 5, 6, 7 ಎಲಿಮೆಂಟ್ಸ್ ಮಾತ್ರ ಕೊಟ್ಟಿದ್ದಾರೆ ಲಿಸ್ಟಲ್ಲಿ, ಬಟ್ ಇಟ್ಸ್ ಗೋಯಿಂಗ್ ಟು ಟೇಕ್ 10 ಸ್ಪೇಸಸ್. ಸೊ ವಾಟ್ ಈಸ್ ದ ಹ್ಯಾಶ್ ವ್ಯಾಲ್ಯೂ ಆಫ್ ದ ಎಲಿಮೆಂಟ್ 93? ಸೊ 93 ಅನ್ನೋ ನಂಬರ್ನ ಹ್ಯಾಶ್ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ಹ್ಯಾಶ್ ವ್ಯಾಲ್ಯೂ ಗೊತ್ತಾಗಬೇಕು ಅಂತಂದರೆ, ಸೊ ಪ್ರೀವಿಯಸ್ ಪ್ರಾಬ್ಲಮ್ ಇರ್ತಕ್ಕಂಥ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ, ಸೊ ಎಲಿಮೆಂಟ್ 93 ಪರ್ಸೆಂಟೇಜ್ ಸೈಜ್. ಸೊ ಸೈಜ್ ಈಸ್ ಆ್ಯಕ್ಚುಲಿ 10. ಸೊ 93 ಪರ್ಸೆಂಟೇಜ್ 10 ಅಂತ ಹೇಳಿದ್ರೆ 10ನಿಂದ ನಾವು 93ನ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಡಿವೈಡ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ದ ರಿಮೈಂಡರ್ ವ್ಯಾಲ್ಯೂ. ಸೊ ರಿಮೈಂಡರ್ ವ್ಯಾಲ್ಯೂನ ನಮಗೆ ಆನ್ಸರ್ ಆಗಿ ಬರುತ್ತೆ, ಬಿಕಾಸ್ ವಿ ಆರ್ ಯೂಸಿಂಗ್ ಪರ್ಸೆಂಟೇಜ್ ಸಿಂಬಲ್. ಸೊ ಹಾಗಾಗಿ ಸೊ 93/10 ಅಂತ ಹೇಳಿದ್ರೆ ರಿಮೈಂಡರ್ ಸೊ 3 ಬರುತ್ತೆ. ಆನ್ಸರ್ ಈಸ್ 3. ಎಸ್. ಸೊ ಇಲ್ಲಿವರೆಗೆ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಸಂಪೂರ್ಣವಾಗಿ ವಿವರವಾಗಿ
ಇನ್ ಡೀಟೇಲ್ ಆಗಿ ನಾವು ತಿಳಿದಿದ್ದೀವಿ ಅಂತ ಭಾವಿಸ್ತೀವಿ. ಸೊ ಇನ್ನು ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಇನ್ನು ಬೇರೆ ಬೇರೆ ಟಾಪಿಕ್ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಇನ್ನಷ್ಟು ವಿಡಿಯೋಗಳು ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ತಿಳಿದುಕೊಳ್ಳೋದ್ರ ಮೂಲಕ ಸೊ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು.